ಈ ಗಾಂಧಿ ಮೈದಾನದ ಪುಣ್ಯ ಮಣ್ಣಿನಲ್ಲಿ ಫೈನಲ್ ಪಂದ್ಯ ಕೂಡ ಸಾಗಿ ಬರಲಿಕ್ಕಿದೆ. ಪವರ್ ಪ್ಲೇ ವಿಭಾಗದ ಆರಂಭಿಕ ಚೆಂಡು, ಫೈನಲ್ ಪಂದ್ಯ ಕೂಟದ ಆರಂಭಿಕ ಚೆಂಡುಗೆ ದಂಡಿಸುವ ಒಂದು ಪ್ರಯತ್ನವನ್ನು ಪಟ್ಟಾಗ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನದ ವೇಳೆಯಲ್ಲಿ ಒಂಟಿ ಓಟವನ್ನು ಕಸಿದುಕೊಳ್ತಾ ಇದ್ದಾರೆ ಲೆಗ್ ಬೈ ಮೂಲಕವಾಗಿ. ಆರಂಭಿಕ ಖಾತೆಯನ್ನು ತನ್ನದಾಗಿಸಿಕೊಳ್ತಾ ಇದೆ ಎಂಜಿ ಎನ್ನೋಳೆ ತಂಡ. ಪವರ್ ಪ್ಲೇ ವಿಭಾಗದ ದ್ವಿತೀಯ ಚೆಂಡು ಎದುರಿಸುವಂತ ಆಟಗಾರ ಸಮರ್ಥ್. ಜಾಳ್ಮೆ ಆಟ, ಕ್ಷೇತ್ರಪಾಲಕರನ್ನು ಗಮನಿಸಿಕೊಂಡು ಇಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯತೆ. ಅವಳಿ ಓಟಗಳು ಸಂಪೂರ್ಣವಾಗಿ ಕಾಣಸಿಗುತ್ತಾ ಇದೆ. ಅವಳಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 3-2 ಚೆಂಡುಗಳ ಆಟ ಮುಕ್ತಾಯ. ಮೂರನೆಯ ಚೆಂಡು, ಮಗದೊಂದು ಕವರ್ಸ್ ವಿಭಾಗದಲ್ಲಿ ಸುಂದರತೆ ಹೊಡೆತಗಳು ಕಾಣಸಿಗುತ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಜಮಾವಣೆಯಲ್ಲಿ ಕಾಣಸಿಗುವುದಾದ್ರೆ 3 ಚೆಂಡುಗಳ ಆಟಕ್ಕೆ ಅಂತ್ಯ ಕಾಣಸಿಗುತ್ತಾ ಇದೆ. 4ನೇ ಚೆಂಡನ್ನು ಎದುರಿಸಲೇಬೇಕಾಗಿದೆ ಇಲ್ಲಿ ನಿಶಾನ್. ಎಸ್ತಗಾರಿಕಾ ವಿಭಾಗದಲ್ಲಿ ಮುಂದುವರಿಯುತ್ತಾ ಆಡುವ ತುದಿಯಲ್ಲಿ ಧನ್ರಾಜ್. ಸೋಗಾಸಾದಂತ ಹೊಡೆತ ಇಲ್ಲಿ ಬಾರುತ್ತಾ ಇದೆ. 4ನೆಯ ಚೆಂಡಿಗೆ ಸೋಗಾಸಾದಂತ ಬೌಂಡರಿ. 4 ಓಟಗಳು ದಾಖಲಿಸಿಕೊಳ್ತಾ ಇದೆ ಧನ್ರಾಜ್ ದಂಡಿನ ಮುಖೇನವಾಗಿ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟದ ಹೆಚ್ಚುವರಿಯೊಂದಿಗೆ 8 ಓಟಗಳು ಜಮಾವಣೆಯಲ್ಲಿ ಕಾಣಿಸುವುದಾದರೆ ಅಂತಿಮ ಪವರ್ ಪ್ಲೇ ವಿಭಾಗದ ಕೊನೆಯ 2 ಚೆಂಡುಗಳ ಆಟ ಬಾಕಿ ಇದೆ. ಧನ್ರಾಜ್ ಆಡುವ ತುದಿಯಲ್ಲಿ 1 ಬೌಂಡರಿ ವೀರ. ಪವರ್ ಪ್ಲೇ ವಿಭಾಗದ 5ನೆಯ ಚೆಂಡು ಚಾಲ್ತಿಯಲ್ಲಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ನಿಶಾನ್ ಮುಂದುವರಿಯುತ್ತಾ ಶ್ರೇಷ್ಠ ಮಟ್ಟದ ದಾಳಿ, ಸುಂದರತೆಯ ಕ್ಷೇತ್ರ ಪಾಲನೆ, 1 ಹ್ಯಾಂಡ್ ಸೇವ್ ಬರ್ತಾ ಇದೆ ಇಲ್ಲಿ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 9 ಆನ್ ದಿ ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಕೊನೆಯ 1 ಚೆಂಡು. ಪವರ್ ಪ್ಲೇ ವಿಭಾಗದ ಅಂತಿಮ 1 ಚೆಂಡು ಬಾಕಿ ಇದೆ. ರಿವರ್ಸ್ ಮಾಡುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ವೈಡ್ ಬಾಲ್, ಲಯ ತಪ್ಪಿದ ದಾಳಿ, ವೈಡ್ ಬಾಲ್ ತಕ್ಕಂತ ನಿಶಾನೆಗಳು ಹೊರಬೀಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 10 ಆನ್ ದಿ ಸ್ಕೋರ್ ಬೋರ್ಡ್. 10 ಓಟಗಳು ಜಮಾವಣೆಯಲ್ಲಿ ಕಾಣಸಿಗುತ್ತಾ ಇದೆ. ಪವರ್ ಪ್ಲೇ ವಿಭಾಗದ ಕೊನೆಯ 1 ಚೆಂಡು, ಮಗದೊಂದು ಅಡ್ಡ ಚೆಂಡನ್ನು ಎಸೆತಾ ಇದ್ದಾರೆ ಇಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ಹೆಚ್ಚುವರಿಯೊಂದಿಗೆ 11 ಓಟಗಳು ದಾಖಲಾಗುತ್ತಾ ಇದೆ. ದಂಡುಗಾರರ ಸ್ವರ್ಗತಾಣ ಎನ್ನುವಂತ ಪವರ್ ಪ್ಲೇ ವಿಭಾಗದ ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಚೆಂಡಿನಲ್ಲಿ ಸಿಡಿಲಬ್ಬರದ ಹೊಡೆತಗಳನ್ನು ಹೊಡೆಯಬಲ್ಲನು ಈ ಸಾಮರ್ಥ್ಯದ ಹೊಡೆತವನ್ನು ಹೊಡೆಯಬಲ್ಲನು. ಮಗದೊಂದು ವೈಡ್ ಬಾಲ್, ವೈಡ್ +1 ಹ್ಯಾಟ್ರಿಕ್ ಅಡ್ಡ ಚೆಂಡುಗಳನ್ನು ಎಸೆತಾ ಇದ್ದಾರೆ ಇಲ್ಲಿ ನಿಶಾನ್ ಯಾಕೋ ತಪ್ಪನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ. 3 ಅಡ್ಡ ಚೆಂಡನ್ನು ಎಸೆಯುವುದರ ಮೂಲಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 13, ಕೊನೆಯ 1 ಚೆಂಡುಗಳ ಆಟ ಬಾಕಿ ಇದೆ. ಅಂತಿಮ ಚೆಂಡಿಗೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ಕೊನೆಯ ಚೆಂಡು ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಪವರ್ ಪ್ಲೇ ಮುಕ್ತಾಯ ಕಾಣಸಿಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಚೆಂಡುಗಳ ಆಟಕ್ಕೆ ಅಂತ್ಯ. 13 ಓಟವನ್ನು ಬಿಟ್ಟುಕೊಳ್ತಾ ಇದ್ದಾರೆ ಇಲ್ಲಿ ನಿಶಾನ್. ಯಾವುದೇ ರೀತಿಯ ವಿಕೆಟ್ ಅನ್ನು ಪಡೆದುಕೊಳ್ತಾ ಇಲ್ಲ. ದ್ವಿತೀಯ ಓವರ್ನ ಕೈಗೆತ್ತಿಕೊಂಡಂತ ದಾಳಿಗಾರ ಸುಮಿತ್ ರವರ ಪರಿಚಯವಾಗುತ್ತಾ ಇದೆ.
ದ್ವಿತೀಯ ಓವರಿನ ಆರಂಭಿಕ ಚೆಂಡನ್ನು ಎದುರಿಸುವಂತಹ ಆಟಗಾರ ಸಮರ್ಥರವರ ಪರಿಚಯವಾಗುತ್ತಾ ಇದೆ. ಸುಮಿತ್ ದ್ವಿತೀಯ ಓವರಿನ ಆರಂಭಿಕ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ, ದಂಡುಗಾರರನ್ನ ಕಟ್ಟಿಯಾಗುತ್ತಾ ಇದೆ. ಆರಂಭಿಕ ಚೆಂಡು ಚುಕ್ಕಿಯಾಗಿ ಕಾಣಸಿಗುವುದರ ಮೂಲಕವಾಗಿ ಸುಮಿತ್ ತನಕ ದಿನ ದ್ವಿತೀಯ ಚೆಂಡನ್ನು ಎದುರಿಸಲೇಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 14 ಓಟಗಳು ಜಮಾವಣೆ ಕಾಣಿಸುವುದಾದರೆ ಇಲ್ಲಿ ಹೆಗ್ಡೆ ಪ್ರೀಮಿಯರ್ ಲೀಗ್ 2025ಕ್ಕೆ ಬಾಳಣ್ಣ ಹೆಗ್ಡೆಯವರ ಆಗಮನವಾಗುತ್ತಾ ಇದೆ. ಈ ಒಂದು ಪಂದ್ಯಾಕೂಟದ ಪರವಾಗಿ ಪ್ರೀತಿಯ ನಲುಮೆಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟದ ಹೆಚ್ಚುವರಿಯೊಂದಿಗೆ 14 ಓಟಗಳು ಜಮಾವಣೆ ಕಾಣಿಸುವುದಾದರೆ ದ್ವಿತೀಯ ಓವರಿನ 3ನೇ ಚೆಂಡು ಎದುರಿಸುವಂತಹ ಆಟಗಾರ 1 ಬೌಂಡರಿಯ ವೀರ ಧನ್ರಾಜ್. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ನೇರವಾಗಿ ಕ್ಷೇತ್ರಪಾಲಕ ನಿಶಾನ್ ಓಡೋಡಿ ಬಂದು ಚೆಂಡನ್ನು ಮರುಒಪ್ಪಿಸುವಾಗ ಅವಳಿ ಓಟಗಳು ಸಂಪೂರ್ಣವಾಗಿ ಕಾಣಸಿಗುತ್ತಾ ಇದೆ. ಅವಳಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 16, ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ನೇರವಾಗಿ ನಿಶಾನ್ ಕೈ ಸೇರುತ್ತಾ ಇದೆ. 1 ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು ದಾಖಲಾಗುತ್ತಾ ಇದೆ. ಕೊನೆಯ 2 ಚೆಂಡುಗಳ ಆಟ ಬಾಕಿ ಇದೆ. ದ್ವಿತೀಯ ಓವರಿನ 4ನೇ, 5ನೇ ಮತ್ತು 6ನೇ ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. 5ನೇ ಚೆಂಡಿಗಾಗಿ ಮುಂದುವರಿಯುತ್ತ ಎಸೆತಗಾರ ಸುಮಿತ್ ತನಕ ದಿನ 5ನೇ ಚೆಂಡಿಗಾಗಿ ಆಡುವ ತುದಿಯಲ್ಲಿ ಸಮರ್ಥ್. ಜಾಳ್ಮೆ ಆಟ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನದ ವೇಳೆಯಲ್ಲಿ 1 ಓಟಗಳು ಕಸಿದುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳು ದಾಖಲಾಗುತ್ತಾ ಇದೆ. ಕೊನೆಯ 1 ಚೆಂಡುಗಳ ಆಟ ಬಾಕಿ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ 1 ಓಟಗಳನ್ನು ಮಾತ್ರ ಬಿಟ್ಟುಕೊಡುವುದರ ಮೂಲಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 19 ಆನ್ ದಿ ಸ್ಕೋರ್ ಬೋರ್ಡ್. ಹತ್ತೊಂಬತ್ತು ಓಟಗಳು ದಾಖಲಾಗುತ್ತಾ ಇದೆ. 12 ಚೆಂಡುಗಳ ಆಟಕ್ಕೆ ಅಂತ್ಯ. 3ನೇ ಓವರ್ ಅನ್ನು ಎಸೆಯುವಂತೆ ಎಸೆತಗಾರನಾಗಿ ಇಲ್ಲಿ ದೀಪಕ್ ರವರನ್ನ ಕರೆತರಲಾಗುತ್ತಾ ಇದೆ. ರಿಯಲ್ ಫೈಟರ್ ಸಚಿಕಾರು ಪರವಾಗಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ನೇರವಾಗಿ ಸಚಿನ್ ಕೈ ಸೇರುತ್ತಾ ಇದೆ. 1 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು ದಾಖಲಾಗುತ್ತಾ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ದೀಪಕ್ 3ನೇ ಓವರಿನ 2ನೇ ಚೆಂಡಿಗಾಗಿ ಆಡುವಂತ ಆಟಗಾರ ಸಮರ್ಥ್. ದೊಡ್ಡ ಮಟ್ಟದ ಹೊಡೆತ ನೇರವಾಗಿ ನಾಗರಾಜ್ ಕೈ ಸೇರ್ತಾ ಇದೆ. 1 ಓಟ, ಅವಳಿ ಓಟಕ್ಕೆ ಕರೆಯನ್ನು ನೀಡುವಾಗ ಇಲ್ಲಿ ಅವಳಿ ಓಟಗಳು ಕೂಡ ಸಂಪೂರ್ಣವಾಗಿ ಕಾಣಸಿಗುತ್ತಾ ಇದೆ. ಅವಳಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 22 ಓಟಗಳು ದಾಖಲಾಗುತ್ತಾ ಇದೆ. ಮೂರನೇ ಓವರಿನ 3ನೇ ಚೆಂಡಿಗಾಗಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ನೇರವಾಗಿ ಲೆಗ್ ಸೈಡ್ ಚೆಂಡು ಧಾವಿಸ್ತಾ ಇದೆ. 1 ಓಟವನ್ನು ಮಾತ್ರ ಬಿಟ್ಟುಕೊಳ್ಳುವುದರ ಮೂಲಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 23. ಮೂರನೇ ಓವರಿನ 4ನೇ ಚೆಂಡನ್ನು ಎದುರಿಸಲೇಬೇಕಾಗಿದೆ ಧನ್ರಾಜ್. ದೊಡ್ಡ ಮಟ್ಟದ ಹೊಡೆತವನ್ನು ಹೊಡೆಯಬಲ್ಲನು. ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು. ವೈಟ್ ಬಾಲ್ ಎನ್ನತಕ್ಕಂಥ ನಿಶಾನೆಗಳು ಹೊರ ಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಓಟದ ಹೆಚ್ಚುವರಿಯೊಂದಿಗೆ 24 ಓಟಗಳು ಸಂವಹಣೆಯಲ್ಲಿ ಕಾಣಸಿಗುತ್ತಾ ಇದೆ.
ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ದು ಇಲ್ಲಿ ನಾಲ್ಕನೆಯ ಚೆಂಡಿಗೆ ಭರ್ಜರಿಯಾಗಿರ್ತಕ್ಕಂಥ ಸಿಕ್ಸರ್ ಬರುತ್ತಾ ಇದೆ. ದಂಡಿನ ಮುಖಲಕವಾಗಿ 6 ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 30ರ ಗಾಡಿಯನ್ನು ದಾಟಿಕೊಳ್ತಾ ಇದೆ. 4ನೆಯ ಚೆಂಡಿನಲ್ಲಿ ದೊಡ್ಡ ಮಟ್ಟದ ಹೊಡೆತಗಳು ಬರುತ್ತಾ ಇದೆ ದಂಡಿನ ಮೂಲಕವಾಗಿ. ಕೊನೆಯ 2 ಚೆಂಡುಗಳ ಆಟ ಬಾಕಿ ಇದೆ. ಮಗದೊಮ್ಮೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಕವರ್ಸ್ ವಿಭಾಗದಲ್ಲಿ ಒಂಟಿ ಅವಳಿ ಓಟಕ್ಕೆ ಕರೆಯನ್ನು ನೀಡುವಾಗ ಇಲ್ಲಿ ಅವಳಿ ಓಟಗಳು ಕೂಡ ಸಂಪೂರ್ಣವಾಗಿ ಕಾಣಸಿಗುತ್ತಾ ಇದೆ. ಜಿಂಕೆ ಮರಿ ಓಟಗಳು ಕಾಣಸಿಗುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 32 ಕೊನೆಯ 1 ಚೆಂಡುಗಳ ಆಟ ಬಾಕಿ ಇದೆ. 3ನೇ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ದೀಪಕ್ ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಯುತ್ತಾ ಆಡುವ ತುದಿಯಲ್ಲಿ 1 ಸಿಕ್ಸರ್ 1 ಬೌಂಡರಿಯ ವೀರ. ಇಲ್ಲಿ ಲಯ ತಪ್ಪಿದ ದಾಳಿ ವೈಟ್ ಬಾಲ್ ಎನ್ನತಕ್ಕಂಥ ನಿಶಾನೆಗಳು ಹೊರಬೀಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 33 ಕೊನೆಯ 1 ಚೆಂಡಿನ ಆಟ ಬಾಕಿ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ಯಾವುದೇ ಕ್ಷೇತ್ರ ಪಾಲಕ ಇಲ್ಲದ ಕಡೆಗೆ ಚೆಂಡು ಧಾವಿಸ್ತಾ ಇದೆ. ನಾಗರಾಜ್ ಮೂಲಕವಾಗಿ ಅವಳಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 35 ಓಟಗಳನ್ನು ಜಮೆಯಾಗಿಸಿಕೊಳ್ತಾ ಇದೆ. 18 ಚೆಂಡುಗಳ ಆಟ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 35. ಅಂಕಿಅಂಶ ಪಟ್ಟಿಯಲ್ಲಿ 18 ಚೆಂಡುಗಳ ಆಟಕ್ಕೆ ಅಂತ ಕಾಣಸಿಗ್ತಾ ಇದೆ. 35 ಓಟಗಳು ಜಮಾವಣೆಯಲ್ಲಿ ಕಾಣಸಿಗುವುದಾದರೆ 12 ಚೆಂಡುಗಳ ಆಟ ಇನ್ನು ಬಾಕಿ ಇದೆ. ಈ 12 ಚೆಂಡುಗಳಲ್ಲಿ ಸಮರ್ಥ್ ಅದೇ ರೀತಿ ದಂಡರಾಜ್ ಜೋಡಿ ಯಾವ ರೀತಿಯ ದೊಡ್ಡ ಮಟ್ಟದ ಹೊಡೆತವನ್ನು ಸಿಡಿಲಬ್ಬರದ ಹೊಡೆತಗಳನ್ನು ಹೊಡೆಯಬಹುದೆಂಬುದನ್ನು ಕಾದು ನೋಡಲೇಬೇಕಾಗಿದೆ. ರಿಯಲ್ ಫೈಟರ್ ಹೊಜ್ಜೆಕಾರ ತಂಡದ ಎಸೆತಗಾರರು ದಂಡುಗಾರರನ್ನ ಕಟ್ಟಿಯಾಗ್ತಾರೋ ಕಾದು ನೋಡಲೇಬೇಕಾಗಿದೆ. ಇಲ್ಲಿ ನಾಲ್ಕನೇ ಓವರನ್ನ ಕೈಗೆತ್ತಿಕೊಳ್ಳುವಂತ ದಾಳಿಗಾರ ನಿಶಾನ್ ರವರ ಆಗಮನವಾಗುತ್ತಾ ಇದೆ. 4ನೇ ಓವರನ್ನ ಕೈಗೆತ್ತಿಕೊಂಡ ದಾಳಿಗಾರ ಆಳುವ ತುದಿಯಲ್ಲಿ 7ಯ ಉದಯೋನ್ಮುಖ ಆಟಗಾರ ಸಮರ್ಥ್ಯ ನೆಚೋಟೂರವರ ಪರಿಚಯವಾಗುತ್ತಾ ಇದೆ. 4ನೇ ಓವರಿನ ಆರಂಭಿಕ ಚೆಂಡು ತೀರ್ಪುಗಾರಿಕಾ ಹಾದಿಯನ್ನು ಬಿಡುವುದಾದರೆ ಆಡುವ ತುದಿಯಲ್ಲಿ ಸಮರ್ಥ್, ಆಡದ ತುದಿಯಲ್ಲಿ ಧನರಾಜ್ ಅವರ ಪರಿಚಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 35. 4ನೇ ಓವರಿನ ಆರಂಭಿಕ ಚೆಂಡು ಆಡುವ ತುದಿಯಲ್ಲಿ ಸಮರ್ಥ್, ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ವೈಟ್ ಬಾಲ್ ಎನ್ನತಕ್ಕಂಥ ನಿಶಾನೆಗಳು ಹೊಳಬೀರುತ್ತಾ ಇದೆ. ವೈಟ್ ಬಾಲ್ ಎನ್ನತಕ್ಕಂಥ ನಿಶಾನೆಗಳು ಹೊಳಬೀರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 36 ಆನ್ ದಿ ಸ್ಕೋರ್ ಬೋರ್ಡ್. ಲಾಸ್ ಆಫ್ 0 ವಿಕೆಟ್. ಇಲ್ಲಿ ನೋಲಸ್ ಆಗಿ ಆಡಿಕೊಳ್ತಾ ಇದೆ. 36ರ ಗಡಿಯನ್ನು ದಾಟಿಕೊಳ್ತಾ ಇದೆ ನಿಶಾನ್. ಅದೇ ರೀತಿ ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಯುತ್ತಾ ಆಡುವ ತುದಿಯಲ್ಲಿ ಸಮರ್ಥ್. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ನೇರವಾಗಿ ದೀಕ್ಷಿತ್ ಕೈ ಸೇರ್ತಾ ಇದೆ. ದೀಕ್ಷಿತ್ ಕೈ ಸೇರುವಾಗ ಒಂಟಿ ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ 37. 4ನೇ ಓವರಿನ ದ್ವಿತೀಯ ಚೆಂಡಿಗಾಗಿ ಆಡುವ ತುದಿಯಲ್ಲಿ ಧನರಾಜ್. ಗುಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ರಿವರ್ಸ್ ಸ್ಲಿಪ್ಗೆ ಪ್ರಯತ್ನವನ್ನು ಪಟ್ಟಿದ್ರು. ಕ್ಷೇತ್ರ ಪಾಲಕನ ನಡುವಿನಲ್ಲಿ ಒಂಟಿ ಓಟಗಳನ್ನ ಕರೆತರಲಾಗುತ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 38. ಅಂತಿಮ 4 ಚೆಂಡುಗಳ ಆಟ ಬಾಕಿ ಇದೆ. 4ನೇ ಓವರಿನ 3ನೇ ಚೆಂಡಿಗಾಗಿ ಆಡುವ ತುದಿಯಲ್ಲಿ ಸಮರ್ಥ್. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ
ಒಂಟಿ ಓಟಗಳನ್ನು ಕಸಿದುಕೊಳ್ತಾ ಇದ್ದಾನೆ ಸಮರ್ಥ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 39. ನಿಶಾನ್ ದಾಳಿಗಾರಿಕ ವಿಭಾಗದಲ್ಲಿ ಮುಂದುವರಿಯುತ್ತಾ ವೈಟ್ ಬಾಲ್ ಎನ್ನತಕ್ಕಂಥ ನಿಶಾನಿಗಳು ಹೊರಬೀರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 40 ಓಟಗಳನ್ನ ದಾಖಲಿಸಿಕೊಳ್ತಾ ಇದೆ. ಇಲ್ಲಿ ದಂಡಿಸುವಂತ ಪ್ರಯತ್ನವನ್ನ ಪಡೆದ್ರು ನೇರವಾಗಿ ವಿಶಾಲ್ ಕೈ ಸೇರ್ತಾ ಇದೆ. ಒಂಟಿ ಓಟವನ್ನು ಮಾತ್ರ ಬಿಟ್ಟುಕೊಳ್ಳುವುದರ ಮೂಲಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 41. ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. 5ನೇ ಚೆಂಡಿಗಾಗಿ ಮುಂದುವರಿಯುತ್ತಾ ನಿಶಾನ್. ಆಡುವ ತುದಿಯಲ್ಲಿ ಸಮರ್ಥ. ಇಲ್ಲಿ ಮಗದೊಂದು ವೈಟ್ ಬಾಲ್. ತಪ್ಪಿನ ಮೇಲೆ ತಪ್ಪನ್ನ ಮಾಡಿಕೊಳ್ತಾ ಇದ್ರೆ ಎಸ್ತಗಾರ ನಿಶಾನ್. ಅದೇ ರಾಗ ಅದೇ ತಾಳದ ಎಸೆಯುವುದರ ಮೂಲಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 42. ನಿಶಾನ್ ತನ್ನ ಕಂತಿನ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಲಯಕ್ಕೆ ಮರಳಬಲ್ಲನು ಈ ದಾಳಿಗಾರ. ಕಾದು ನೋಡಲೇಬೇಕಾಗಿದೆ. ಮತ್ತೆ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ಜಾಳ್ಮೆ ಆಟ. ಒಂಟಿ ಓಟಕ್ಕೆ ಕರೆಯನ್ನು ನೀಡಿದ್ರು. ಇಲ್ಲಿ ವಿಕೆಟ್ಗಳ ಮಧ್ಯೆ ಅವಳಿ ಓಟಗಳು ಕೂಡ ಸಂಪೂರ್ಣವಾಗಿ ಕಾಣಸಿಗುತ್ತಾ ಇದೆ. ಈ ಸಮರ್ಥಿರತಕ್ಕಂಥ ದಾಂಡುಗಾರ ಅವಳಿ ಒಂಟಿ ಓಟ ಕಸಿಯುವುದರಲ್ಲಿ ಪ್ರಾಮುಖ್ಯತೆ ಇರುವ ದಾಂಡುಗಾರ. ಅಂತಿಮ 1 ಚೆಂಡುಗಳ ಆಟ ಬಾಕಿ ಇದೆ. ದಂಡಿಸುವಂತ ಪ್ರಯತ್ನವನ್ನ ಪಟ್ಟಾಗ ಮಗದೊಂದು ಅಡ್ಡ ಚೆಂಡನ್ನ ಎಸಿತಾ ಇದ್ದಾರೆ. ಇಲ್ಲಿ ನಿಶಾನ್ ಯಾಕೋ ತಪ್ಪನ್ನ ಮಾಡಿಕೊಳ್ತಾ ಇದ್ದಾನೆ. 4 ಅಡ್ಡ ಚೆಂಡನ್ನ ಎಸಿತಾ ಇದ್ದಾರೆ ಇಲ್ಲಿ ನಿಶಾನ್. ದಂಡಿಸುವಂತ ಪ್ರಯತ್ನವನ್ನ ಪಟ್ಟಿದ್ರು. ಯಾವುದೇ ಕ್ಷೇತ್ರ ಪಾಲಕ ಇಲ್ಲದೆ ಕಡೆಗೆ ಚೆಂಡು ಧಾವಿಸುವಾಗ ಮನಮೋಹಕ ಶೈಲಿಯ ಬೌಂಡರಿ ದಾಖಲಾಗುತ್ತಾ ಇದೆ. ಸಮರ್ ದಂಡು ಮೂಲಕವಾಗಿ 4 ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 49 ಓಟಗಳನ್ನು ತನ್ನದಾಗಿಸಿಕೊಳ್ತಾ ಇದೆ. ಇಲ್ಲಿ ಎಂಸಿ ಎಣ್ಣೊಳೆ ತಂಡ ಕೊನೆಯ 6 ಚೆಂಡುಗಳ ಆಟ ಬಾಕಿ ಇದೆ. ಅಂತಿಮ ಓವರ್ ಅನ್ನು ಎಸೆಯುವಂತ ಎಸೆಗಾರ ಅಂಕಿಅಂಶ ಪಟ್ಟಿಯಲ್ಲಿ 49 ಓಟಗಳು ದಾಖಲಾಗುತ್ತವೆ. ಅಂತಿಮ ಇನ್ನಿಂಗ್ಸ್ ನ ಕೊನೆಯ 6 ಚೆಂಡುಗಳ ಆಟ ಬಾಕಿ ಇದೆ. ದಾಳಿಗಾರಿಕ ವಿಭಾಗದಲ್ಲಿ ನಾಗರಾಜ್. ಫುಲ್ ಟಾಸ್ ಮಾದರಿಯ ಚೆಂಡು. ಸೋಗಾಸಾದಂತಹ ಕ್ಷೇತ್ರ ಪಾಲನೆ. ಬೌಂಡರಿ ಆಗುವ ಸಾಧ್ಯತೆ ಇತ್ತು. ಇಲ್ಲಿ ಅವಳಿ ಓಟವನ್ನ ಕಸಿದುಕೊಳ್ತಾ ಇದ್ದಾನೆ. ಅವಳಿ ಓಟವನ್ನ ಕಸಿಯುವುದರ ಮೂಲಕವಾಗಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವಿರುವುದಿಲ್ಲ. ಇಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗುತ್ತಾ ಇದ್ದಾರೆ. ರನ್ಔಟ್ಗಾಗಿ ತೃತೀಯ ತೀರ್ಪುಗಾರರ ಮೊರೆ ಹೋಗುತ್ತಾ ಇದೆ. 3ನೆಯ ತೀರ್ಪುಗಾರರಿಗೆ 3ನೆಯ ತೀರ್ಪುಗಾರಿಕ ಹಾದಿಯಲ್ಲಿ ಕೆಲಸವನ್ನು ನೀಡಲಾಗುತ್ತಾ ಇದೆ. ದ್ವಿತೀಯ ಓಟಕ್ಕೆ ಕರೆಯನ್ನು ನೀಡಿದಂತಹ ಧನ್ರಾಜ್ ರನ್ಔಟ್ ಅಥವಾ ಸೇಫ್ ಎಲ್ಲವನ್ನ ಕಾದು ನೋಡಲೇಬೇಕಾಗಿದೆ. 3ನೆಯ ತೀರ್ಪುಗಾರಿಕೆಯಲ್ಲಿ ಯಾವ ರೀತಿಯ ಡಿಸಿಷನ್ ಹೊರಬೀಳ್ತದೆ ಎಂಬುದನ್ನು ಕಾದು ನೋಡಲೇಬೇಕಾಗಿದೆ.
ನೋಟ್ ಔಟ್ ಎನ್ನತಕ್ಕಂತ ಮನವಿಗಳು ಕೇಳಿ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 51, ಇಲ್ಲಿ ನೋಲಸ್ ಆಗಿ 51ರ ಗಡಿಯನ್ನು ದಾಟಿಕೊಳ್ತಾ ಇದ್ದಾನೆ ಸಮರ್ಥ. ಅದೇ ರೀತಿ ಧನರಾಜ್ ಜೋಡಿಯಲ್ಲಿ ಅರ್ಧ ಶತಕವನ್ನ ಪೂರೈಸಿಕೊಳ್ತಾ ಇದ್ದಾನೆ. 51ರ ಗಡಿ ದಾಟ್ತಾ ಇದೆ. ನಾಗರಾಜ್ ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಯುತ್ತಾ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ಗಾಳಿಯಲ್ಲಿದೆ ಚೆಂಡು ನೇರವಾಗಿ ಆರಂಭಿಕ ಕೊಂಡಿ ಕಳೆದುಕೊಳ್ತಾ ಇದೆ. ಖಂಡಿತವಾಗಿಯೂ ಧನರಾಜ್ ಅವರಿಗೆ ಇಲ್ಲಿ ಕೈ ಚಪ್ಪಾಳೆಗಳು ಬರಲೇಬೇಕಾಗಿದೆ. ಯಾವುದೇ ಚೆಂಡುಗಳನ್ನು ಚುಕ್ಕಿಯಾಗಿ ಗಳಿಸದೆ ಪ್ರತಿ ಒಂದು ಚೆಂಡಿಗೆ ರನ್ಗಾರಿಕೆಯನ್ನು ಗಳಿಸಿಕೊಂಡು ಇಲ್ಲಿ ಪ್ಲೇವಿಯನ್ನತ್ತ ಮರೋಪಾಸಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲಿ ದೊಡ್ಡ ಮಟ್ಟದ ಕೈ ಚಪ್ಪಾಳೆಗಳು ಬರಲೇಬೇಕಾಗಿದೆ. ಕೈ ಕಟ್ಟಿ ಕುಳಿತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದೆ ದಂಡುಗಾರಿಕೆ. ಗಳಿಸಿದಂತ 14 ಚೆಂಡುಗಳಲ್ಲಿ 25 ಓಟಗಳನ್ನು ತನ್ನ ತಂಡಕ್ಕಾಗಿ ಗಳಿಸಿಕೊಳ್ತಾ ಇದ್ದಾನೆ. ಅಭಿನಂದನೆಗಳು ತಮಗೆ. ಇಲ್ಲಿ ಧನರಾಜ್ ರವರ ಸ್ಥಾನವನ್ನ ತುಂಬಲು ಸಮರ್ಥರವರ ಜೊತೆಗೂಡಿ ಆಡಲು ತಮ್ಮ ಸಹೋದರ ಧೀರಾಜ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಲಯ ತಪ್ಪಿದ ದಾಳಿ ವೈಡ್ +1. ಅವಳಿ ಓಟವನ್ನ ಕಸಿದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 53. 4 ಚೆಂಡುಗಳು ಬಾಕಿ ಇದೆ. ಫೈನಲ್ ಪಂದ್ಯ ಕೂಡದ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 4 ಚೆಂಡುಗಳ ಆಟ ಬಾಕಿ ಇದೆ. 3ನೇ ಚೆಂಡಿಗಾಗಿ ಮುಂದುವರಿಯುತ್ತಾ ರಿವರ್ಸ್ ಮಾಡುವಂತ ಪ್ರಯತ್ನವನ್ನ ಪಟ್ಟಾಗ ನೇರವಾಗಿ ಸಮರ್ಥ ಆಟಕ್ಕೂ ಕೂಡ ಅಂತ್ಯ ಕಾಣ ಸಿಗುತ್ತಾ ಇದೆ. ರಿವರ್ಸ್ ಮಾಡುವಂತ ಪ್ರಯತ್ನವನ್ನ ಪಟ್ಟಾಗ ಸಮರ್ಥ ಕೊಂಡಿ ಕೂಡ ಇಲ್ಲಿ ಕಳೆದುಕೊಳ್ತಾ ಇದೆ. ಇಲ್ಲಿ ಆರಂಭಿಕ ಬಂದಂತ 2 ಜೋಡಿಗಳು ಕೂಡ ಕಳೆದುಕೊಳ್ತಾ ಇದೆ. ಸಮರ್ಥಿಗೆಂದು ಜೋರಾದ ಕೈ ಚಪ್ಪಾಳೆಗಳು ಬರಲೇಬೇಕಾಗಿದೆ. ಎಳೆಯ ಉದಯ ಎನ್ನುವ ಆಟಗಾರ ಇಲ್ಲಿ ಗಳಿಸಿದಂತ 12 ಚೆಂಡುಗಳಲ್ಲಿ 16 ಓಟಗಳನ್ನ ತನ್ನ ತಂಡಕ್ಕಾಗಿ ಗಳಿಸಿಕೊಳ್ತಾ ಇದ್ದಾನೆ. ಹ್ಯಾಟ್ರಿಕ್ ಅವಕಾಶವಿದೆ, ಪಡೆದುಕೊಳ್ಳಬಹುದೇ ಈ ದಾಳಿಗಾರ ನಾಗರಾಜ್. ಈ ದಿನದ ಹ್ಯಾಟ್ರಿಕ್ ಅವಕಾಶವಿದೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಳ್ಳಬಹುದೇ ಕಾದು ನೋಡಲು ಬೇಕಾಗಿದೆ. ರಿವರ್ಸ್ ಮಾಡುವಂತ ಪ್ರಯತ್ನವನ್ನು ಪಟ್ಟಾಗ ಲೆಗ್ ಬೈ ಮೂಲಕವಾಗಿ 20 ಓಟಗಳು ದಾಖಲಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 54 ಓಟಗಳು ದಾಖಲಾಗುತ್ತಾ ಇದೆ. ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 2 ಚೆಂಡುಗಳ ಆಟ ಬಾಕಿ ಇರುವಂತೆ ದಂಡುಗಾರಿಕಾ ವಿಭಾಗದಲ್ಲಿ ಕೊನೆಯ ಅಂತಿಮ 2 ಚೆಂಡುಗಳಲ್ಲಿ ದೊಡ್ಡ ಮಟ್ಟದ ಹೊಡೆತಗಳನ್ನು ಸಿಲ್ಲಿಸಬಲ್ಲನು ಈ ಧೀರಾಜ್. ಕಾದು ನೋಡಲು ಬೇಕಾಗಿದೆ. ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 54. ದಂಡಿಸುವಂತ ಪ್ರಯತ್ನವನ್ನ ಪಟ್ಟಾಗ ಇಲ್ಲಿ ಮಗದೊಂದು ವಿಕೆಟ್ ಕಳೆದುಕೊಳ್ತಾ ಇದೆ. ನೇರವಾಗಿ ಗೂಟಕ್ಕೆ ಬಡಿಯುವುದರ ಮೂಲಕವಾಗಿ ಧೀರಾಜ್ ಆಟಕ್ಕೂ ಕೂಡ ಅಂತ್ಯ ಕಾಣ ಸಿಗುತ್ತಾ ಇದೆ. ಧೀರಾಜ್ ರವರ ಆಟಕ್ಕೆ ಅಂತ್ಯ ಕಾಣ ಸಿಗುತ್ತಾ ಇದೆ. ನಮ್ಮ ದಾಂಡಿಗನಾಗಿ ವರುಣ್ ರವರನ್ನು ಕಳಿಸಿಕೊಳ್ಳಲಾಗುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಎಸೆದಂತ 5 ಚೆಂಡುಗಳಲ್ಲಿ 5 ಓಟವನ್ನು ಬಿಟ್ಟುಕೊಟ್ರು. 3 ವಿಕೆಟ್ ಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನಾಗರಾಜ್. ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಚೆಂಡಿನಲ್ಲಿ ವರುಣ್ ದಂಡು ಸಿಡಿಯಬಹುದೇ ಅಥವಾ ನಾಗರಾಜ್ ಕಟ್ಟಿ ಹಾಕಬಹುದೇ ಕಾದು ನೋಡಲು ಬೇಕಾಗಿದೆ. ಫೈನಲ್ ಪಂದ್ಯ ಕೂಟದ ಕೊನೆಯ 1 ಚೆಂಡು ಬಾಕಿ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ಅಂತಿಮ ಚೆಂಡು, ಮೈ ಗುಡ್ನೆಸ್, ಏತಕ್ಕಾಗಿ ವರುಣರನ್ನು ಕಳಿಸಿಕೊಳ್ಳುವುದಕ್ಕೆ ಇದೇ ಸಾಕ್ಷಿಯಾಗುತ್ತಾ ಇದೆ. ಅಂತಿಮ ಚೆಂಡಿನಲ್ಲಿ 6 ಅನ್ನು ಹೊಡೆಯುವುದರ ಮೂಲಕವಾಗಿ 60
61 ವಿಜಯದ ಗುರಿಯನ್ನು ಇಟ್ಟುಕೊಳ್ತಾ ಇದೆ. ಒಂದೊಮ್ಮೆ ವರುಣನಿಗೆ ಜೋರಾದ ಕೈ ಚಪ್ಪಾಳೆಗಳು ಬರಲೇಬೇಕಾಗಿದೆ. ಅಂತಿಮ ಚೆಂಡಿನಲ್ಲಿ ಎದುರಿಸಿದಂತ ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್ ಬಾರಿಸುವ ಮೂಲಕವಾಗಿ 61 ವಿಜಯದ ಗುರಿಯನ್ನು ಇಟ್ಟುಕೊಳ್ತಾ ಇದೆ. 61 ವಿಜಯದ ಗುರಿ ಇದೆ ರಿಯಲ್ ಫೈಟರ್ಸ್ ಅಜೇಕಾರು ತಂಡಕ್ಕೆ. ಖಂಡಿತವಾಗಿಯೂ ಮುಂದಿನ ವೀಕ್ಷಕಗಳಿಗಾಗಿ ಬದಲಾವಣೆ ಮಾಡಿಕೊಂಡು ವಿಘ್ನೇಶ್ ಅವರನ್ನು ಬರಮಾಡಿಕೊಳ್ತಿದ್ದೇವೆ. ವಂದನೆಗಳು ಶಮಿತವರ ಆರಂಭಿಕ ಸೆಷನ್ ಅಲ್ಲೇ ಮಹಾಗಣಪತಿ ಫ್ರೆಂಡ್ಸ್ ಎನ್ನವಳೆ ತಂಡ ನಿಗದಿತ 5 ಓವರ್ಗಳ ಮುಂದೆ 60 ಓಟಗಳನ್ನು ಕಲೆ ಹಾಕಿ 61ರ ಟಾರ್ಗೆಟ್ ಬಿಟ್ಕೊಡ್ತಾ ಇದೆ. ರಿಯಲ್ ಫೈಟರ್ಸ್ ಅಜೇಕಾರು ತಂಡ 61 ಚೇಸ್ ಮಾಡುತ್ತಾ ತನ್ನ ಅಜೇಯತೆಯನ್ನು ಕಾಪಾಡಿಕೊಳ್ಳುತ್ತಾ ಅಥವಾ ವಿನ್ನಿಂಗ್ ಸ್ಟ್ರೀಕ್ಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನು ಕಾದೋಡಬೇಕಾಗ್ತಾ ಇದೆ. 12 ಚುಕ್ಕೆ 2ರಂತೆ ಸಾಗಿ ಬರಬೇಕಾದಂಥ ಅನಿವಾರ್ಯತೆ ಪ್ರಥಮ ಪ್ರಶಸ್ತಿಗಾಗಿ. NNK ಸ್ಟಾರ್ಸ್ ಇವರ ಆಶ್ರಯದಲ್ಲಿ ಸಾಗಿ ಬರ್ತಕ್ಕಂಥ ಸಮಾಜ ಬಾಂಧವರ ಪಂದ್ಯಾಕೂಟ ದ್ವಿತೀಯ ಆವೃತ್ತಿಯ ಹೆಗ್ಡೆ ಪ್ರೀಮಿಯರ್ ಲೀಗ್ 2025 ವ್ಯವಸ್ಥಿತವಾಗಿ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. 6 ಫ್ರಾಂಚೈಸಿಗಳು 75ಕ್ಕೂ ಮಿಕ್ಕಿದಂಥ ಸಮಾಜ ಬಾಂಧವರ ಆಟಗಾರರು ಹರಾಜು ಪ್ರಕ್ರಿಯೆ ಮುಖಾಂತರವಾಗಿ ವಿವಿಧ ತಂಡಗಳಾಗಿ ವಿಂಗಡಿಸಿಕೊಂಡು ಅಂತಿಮವಾಗಿ 6 ಫ್ರಾಂಚೈಸಿಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿಕೊಂಡಿತ್ತು. ನಿನ್ನೆ ದಿನ ಆರಂಭಗೊಂಡಂಥ ಈ ಒಂದು ಪಂದ್ಯಾಕೂಟ ಗಣ್ಯಾತಿ ಗಣ್ಯರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿತ್ತು. 15 ಲೀಗ್ ಪಂದ್ಯಾಟಗಳು, ಆ ಬಳಿಕ 2 ಕ್ವಾಲಿಫೈಯರ್ 1 ಎಲಿಮಿನೇಟರ್ ಪಂದ್ಯಾಟದ ಮುಕ್ತಾಯದ ಬಳಿಕ ಈಗ ಫೈನಲ್ ಪಂದ್ಯದ ಮೊದಲ ಸೆಷನ್ ಈಗಾಗಲೇ ಮುಕ್ತಾಯಗೊಂಡಿದೆ. ಇತರ ಮಧ್ಯೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿದ್ಯಾಧರ ಹೆಗ್ಡೆ ಇವರು. ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮತ್ತು ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಆರಂಭಿಕರಾಗಿ ಒಂದೆಡೆ ನಾಗರಾಜನ ನಾಗು ಹಾಗೆ ಸುಮೇತ್ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. 30-61 ಟಾರ್ಗೆಟ್. ಸರಾಸರಿ ರನ್ ಧಾರಣೆ 12 ಚುಕ್ಕೆ 2ರಂತೆ ಸಾಗಿ ಬರಬೇಕಾಗ್ತಾ ಇದೆ. ಆರಂಭಿಕ ಓವರ್ ಪವರ್ ಪ್ಲೇ, ಆ ಒಂದು ಪವರ್ ಪ್ಲೇ ಅಂತ ನಿರ್ದಿಷ್ಟ ಓಟುಗಳನ್ನು ಕಲೆ ಆಗ್ತಾರಂತ ಕಾದೋಡ್ಬೇಕು. ಮೊದಲ ಸೆಷನ್ ಅಲ್ಲಿ ಈ ಒಂದು ಪಂದ್ಯಾಕೂಟದ ವಿಶಿಷ್ಟ ದಾಖಲೆ 51ರ ಪಾರ್ಟ್ನರ್ಶಿಪ್ ಅನ್ನು ಸಮರ್ಥ ಆಗೇನೆ ಧನರಾಜ್ ದಾಖಲಿಸಿಕೊಂಡಿದ್ರು. 14 ಎಸೆತಗಳಲ್ಲಿ 25ರ ಅಜೇತ ಧನರಾಜ್ ದಾಖಲಿಸಿಕೊಂಡ್ರೆ 12 ಎಸೆತಗಳ ಮುಂದೆ ಸಮಯೋಚಿತ 16 ಓಟಗಳನ್ನು ಸಮರ್ಥ ದಾಖಲಿಸಿಕೊಂಡಿದ್ರು. ನಂತರ ಪಂಚವಾರದಲ್ಲಿ ನಾಟಕೀಯ ಕುಸಿತ ಕಂಡರೂ ಕೂಡ ಅಂತಿಮ ಹಂತದಲ್ಲೇ ವರುಣ ಷಡ್ಕ ಬಾರಿಸುವುದರ ಮುಖಾಂತರವಾಗಿ ಘನತೆ ಗೌರವಾನ್ವಿತ ಮೊತ್ತ ದಾಖಲಿಸುವಂತ ಸಹಕರಿಸಿದ್ರು. ಇದರ ಮಧ್ಯೆ ಸೌರವ್ ಆರಂಭಿಕ ಓವರ್ನ ಪವರ್ ಪ್ಲೇ ಹಂತದ ಓವರ್ನ ಎಸೆತಗಾರಿಕೆಗಾಗಿ ಮೊದಲ ಎಸೆತಕ್ಕಾಗಿ 30 ಎಸೆತ 61ರ ಟಾರ್ಗೆಟ್. ಈ ಬಾರಿ ಗರಿಷ್ಠ ಮೊತ್ತವನ್ನು ಬೆನ್ನಡ್ತಾ ಇದೆ ರಿಯಲ್ ಫೈಟರ್ಸ್ ಅಜೇಕಾರ್ನ ತಂಡ. ಆರಂಭಿಕ ಎಸೆತ ಬೀಸುವ ಯತ್ನ, ಟಾಪ್ ಮ್ಯಾಚ್ ಆಗ್ತಾ ಇದೆ. ಆರಂಭಿಕ ಎಸೆತ ಆರಂಭಿಕ ಉದ್ದರ ಆಘಾತ ಅನುಭವಿಸ್ತಾ ಇದೆ ರಿಯಲ್ ಫೈಟರ್ಸ್. ಡೇಂಜರಸ್ ಬ್ಯಾಟರ್
ಲೀಗ್ ಪಂದ್ಯಾಟದಿಂದ ಕ್ವಾಲಿಫೈಯರ್ ಪಂದ್ಯಾಟದುದ್ದಕ್ಕೂ ಸುಂದರತೆಯ ದಾಂಡಿಗೆ ಪ್ರದರ್ಶನವನ್ನು ನೀಡಿದಂತ ನಾಗರಾಜ್ ಈ ಬಾರಿ ಶೂನ್ಯ ಸಂಪಾದನೆಯೊಂದಿಗೆ ಪಂದ್ಯ ವೀಕ್ಷಣೆಯತ್ತ ಆರಂಭಿಕ ಎಸೆತದಲ್ಲೇ ಬ್ರೇಕ್ ಥ್ರೂ ನೀಡುವಲ್ಲಿ ಸೌರವ್ ಸಫಲತೆ ಕಂಡುಕೊಳ್ತಾ ಇದ್ದಾರೆ ಕೂಡ. ಮತ್ತೆ 1ನೇ ಕ್ರಮಾಂಕದ ದಾಂಡಿಗ ರಂಜಿತ್ ಎಡಚ ಲೆಫ್ಟಿ ದಾಂಡಿಗ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಎಸ್ನಲ್ಲಿ ಉದ್ದರಿ ಆಘಾತ ಅನುಭವಿಸ್ತಾ ಇದ್ದ ರಿಯಲ್ ಫೈಟರ್ಸ್ಗಳು ಮತ್ತೆ ಸೌರವ್ ದ್ವಿತೀಯ ಎಸಕ್ಕಾಗಿ ಮತ್ತೆ ಉದ್ದರಿ ಆವರಿಸಿಕೊಂಡು ಬೀಸುವ ಯತ್ನ. ದಾಂಡಾಗು ಚೆಂಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಡಾಟ್ ಬಾಲ್. ಈ ರೀತಿಯ ಎಸಗಾರಿಕೆ ಅವಶ್ಯಕತೆ ಸದ್ಯದ ಪರಿಸ್ಥಿತಿಯಲ್ಲಿ ರಿಯಲ್ ಫೈಟರ್ಸ್ಗಳ ಮುಂದೆ ಮಹಾಗಣಪತಿ ಫ್ರೆಂಡ್ಸ್ ಎನ್ನ ಒಳ್ಳೆಯ ಫ್ರಾಂಚೈಸಿಗಳಿಗೆ. ಮತ್ತೆ 3ನೇ ಬಾರಿಗಾಗಿ ಸೌರವ್ ಟು ರಂಜಿತ್ ಈ ಬಾರಿ ನೆಟ್ಟಿನಲ್ಲಿ ಹೊಡೆದಕ್ಕೆ ಅವಕಾಶ ಮಾಡಿದ್ರು. ಧನರಾಜ್ ಈ ಬಾರಿ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಮತ್ತೆ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಒಂಟಿ ಓಟದ ಮುಖಾಂತರವಾಗಿ ರಂಜಿತ್ ಖಾತೆ ಆರಂಭ, ರಿಯಲ್ ಫೈಟರ್ಸ್ಗಳ ಖಾತೆ ಆರಂಭಗೊಳ್ತಾ ಇದೆ. 61ರ ಟಾರ್ಗೆಟ್ 3 ಎಸೆತಗಳ ಮುಂದೆ ಒಂಟಿ ಓಟ ದಾಖಲಾತಿಗೊಳ್ತಾ ಇದೆ. ಮತ್ತೆ ಈ ಬಾರಿ ಸುಮಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4ನೇ ಬಾರಿಗಾಗಿ ಸೌರವ್ ಪವರ್ ಪ್ಲೇ ಹಂತದ ಚತುರ್ಥ ಎಸೆತಕ್ಕಾಗಿ ಸೌರವ್ ಟು ಸುಮಿತ್ ಈ ಬಾರಿ ಈ ತರ್ಮದ ಮಿಡಲ್ ಮೇಲ್ಭಾಗದಲ್ಲಿ ಸುಂದರತೆ ಬುತ್ತಿಕಾಯಿ ಸೇರ್ತಾ ಇದೆ. ಮತ್ತೆ ಉದ್ದರ ಆಘಾತ. ಮೊದಲ ಎಸೆತಕ್ಕೆ ನಾಗರಾಜ್ ಉದ್ದರಿ ನೆಲಕ್ಕುರುಳಿದ್ರೆ ಚತುರ್ಥದಲ್ಲಿ ಸುಮಿತ್ ಶೂನ್ಯ ಸಂಪಾದನೆಯೊಂದಿಗೆ ಪಂದ್ಯ ವೀಕ್ಷಣೆ ಆಯ್ತ. ಬ್ಯಾಕ್ ಟು ಬ್ಯಾಕ್ ಉದ್ದರಿಗಳ ಆಘಾತ ಅನುಭವಿಸ್ತಾ ಇದೆ ಇವತ್ತು ಅಂತಲ್ಲಿ ರಿಯಲ್ ಫೈಟರ್ಸ್ಗಳು. ಮತ್ತೆ ಹೊಸ ಕ್ರಮಾಂಕದ ದಾಡಿಗ ದೀಕ್ಷಿತ್ ಯಾವುದೇ ಹಂತದಲ್ಲೂ ಕೂಡ ಸಿಡಿಲಬಾರದ ಬೌಂಡ್ರಿ ಶರ್ಕ ಬಾರಿಸಲು ಸಾಮರ್ಥ್ಯ ಇರತಕ್ಕಂಥ ಸವ್ಯಸಾಚಿ ಆಟಗಾರ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಮೊದಲ 4 ಎಸೆತದಲ್ಲಿ 2 ಉದ್ದರಿಗಳ ಆಘಾತ ಅನುಭವಿಸ್ತಾ ಇದೆ. ಪಂದ್ಯದ ಮೇಲೆ ಬಿಗಿ ಹಿಡಿತ ಸ್ಥಾಪಿಸುವ ಎಲ್ಲ ಸಿದ್ಧತೆಗಳನ್ನು ಮಹಾಗಣಪತಿ ಫ್ರೆಂಡ್ಸ್ ಎನ್ನ ಒಳ್ಳೆ ತಂಡ ಮಾಡಿಕೊಳ್ತಾ ಇದೆ ಇವತ್ತು ಹಂತದಲ್ಲಿ. ಮತ್ತೆ 5ನೇ ಬಾರಿಗಾಗಿ 61ರ ಟಾರ್ಗೆಟ್ ಸದ್ಯದ ಪರಿಸ್ಥಿತಿಯಲ್ಲಿ 1 for loss of 2 important wickets. ಈ ತರ್ಮಧ್ಯೆ ಸಾಕಷ್ಟು ಹೊರತಿರುವು ಪಡ್ಕೊಂಡಂತ ಚೆಂಡು ವೈಡ್ ಬಾಲ್ ತೀರ್ಪು ಎಕ್ಸ್ಟ್ರಾಸ್ಗಳ ಖಾತೆ ಆರಂಭಗೊಳ್ತಾ ಇದೆ. ಹುಡುಗರ ರೂಪದ ಓಟುಗಳು ಬರ್ತಾ ಇದೆ ಈ ಒಂದು ಹಂತದಲ್ಲಿ. ತನ್ನ ಮತ್ತೆ 2 ಹೆಗ್ಡೆ ಪ್ರೀಮಿಯರ್ ಲೀಗ್ಗಾಗಿ ಮತ್ತೆ ಕಾದಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಈ ತರ್ಮಧ್ಯೆ ಉದ್ದರಿ ಆವರಿಸಿಕೊಂಡು ಬೇಯಿಸುವ ಯತ್ನ, ನಿರೀಕ್ಷಿತ ಹೊಡೆತ ಬರ್ತಾ ಇಲ್ಲ. ಮತ್ತೆ ಈ ಒಂದು ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆಗೊಳ್ತಾ ಇದೆ. ಮೊದಲ 5 ಎಸೆತಗಳಲ್ಲಿ ಕೇವಲ 2 ಓಟಗಳು ದಾಖಲಾತಿಗೊಳ್ತಾ ಇದೆ. ಇನ್ನೂ ಕೂಡ 59 ಓಟದ ಅವಶ್ಯಕತೆ ಬಾಕಿ ಉಳಿದಂತ 25 ಪ್ರಮುಖ ಎಸೆತಗಳ ಮುಂದೆ ಅಂತಿಮ ಎಸೆತಕ್ಕಾಗಿ ಪೂರ್ಣಾಂತರದ ಚೆಂಡು ಶ್ರೇಷ್ಠ ಮಟ್ಟದ ಹೊಡೆತ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಸೀಮಾಗರ ಅಂಚಿನಲ್ಲಿ ಅಷ್ಟೇ ಸುಂದರತೆ ತಡೆತ. ಈ ತರ್ಮಧ್ಯೆ ತೀರ್ಪುಗಾರಿಯಿಂದ ಬೌಂಡರಿ ಅನ್ನುವ ತೀರ್ಪು ಬರ್ತಾ ಇದೆ ಕೂಡ. ನಾಲ್ಕು ಕ್ಷೇತ್ರ ರಕ್ಷಕರ ಜಂಟಿ ಕಾರ್ಯಾಚರಣೆ ಅಂತಿಮವಾಗಿ ವಿಫಲ ಆಗ್ತಾ ಇದೆ. ಬೌಂಡ್ರಿ ದಾಖಲಾತಿಗೊಳ್ತಾ ಇದೆ. ಪೂರ್ಣಾಂತರದ ಚೆಂಡಿಗೆ ಸಿಡಿಲಬಾರದ ಹೊಡೆತ ದೀಕ್ಷಿತ್ ದಾಡ ಮುಖಾಂತರವಾಗಿ ದಾಖಲಾತಿಗೊಂಡಿತ್ತು. ಅಂತಿಮ ಎಸೆತಕ್ಕೆ 4ರ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 6 ಓಟಗಳು. ಎಂಡ್ ಆಫ್ ಓವರ್ ನಂಬರ್ 1. ರಿಯಲ್ ಫೈಟರ್ಸ್ ಅಜಕಾರು 6 for loss of 2 important wickets. ಇನ್ನು ಕೂಡ 55 ಓಟದ ಅವಶ್ಯಕತೆ ಬಾಕಿ ಉಳಿದಂತೆ 24 ಎಸೆತಗಳ ಮುಂದೆ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಸಮರ್ಥ
ಕ್ವಾಲಿಫೈಯರ್ ಟೂರಲ್ಲಿ ಸುಂದರತೆ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ರಂಜಿತ್ ಲೆಫ್ಟ್ ದಾಡಿಗ ಗಾಳಿಯ ಸಹಾಯದೊಂದಿಗೆ ಲೆಕ್ಕಾಚಾರದ ಆಟ ಸಿಡಿಲ ಬರೆದ ಬೌಂಡ್ರಿ ಷಟ್ಕಗಳು ಬಂದರೆ 61ರ ಟಾರ್ಗೆಟ್ ಅನ್ನು ಸುಲಭ ರೀತಿಯಲ್ಲಿ ಬೆನ್ನಟ್ಟಬಹುದು. ಆ ಒಂದು ವಿಚಾರದಲ್ಲಿ ದಾಡನ್ನು ಬೀಸುವ ಕಾಯಕವನ್ನು ಮತ್ತೆ ಮುಂದುವರಿಸಿಕೊಳ್ಬೇಕಾಗ್ತಾ ಇದೆ ರಿಯಲ್ ಫೈಟರ್ಸ್ ದ ದಾಡಿಗರು. ಮತ್ತೆ ಸಮರ್ಥ ಎಸೆಗಾರಿಕೆ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ. ಎದುರಿಸಿ ಆಡುವಂತ ಆಟಗಾರ ಲೆಫ್ಟ್ ದಾಡಿಗ ಎಡಚ ರಂಜಿತ್. ಸಮರ್ಥ ಟು ರಂಜಿತ್ ಬಾರಿ ಈ ತರಹದ ಬೀಸುವ ಎತ್ತ ಗತಿ ಪರಿವರ್ತನೆ ಎಸಕ್ಕೆ ಯಾವುದೇ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಮುಖಾಂತರವಾಗಿ ದ್ವಿತೀಯ ಓವರ್ ಆರಂಭಗೊಳ್ತಾ ಇದೆ. ಇನ್ನು ಕೂಡ 23 ಎಸೆಗಳ ಮುಂದೆ 55 ಓಟದ ಅವಶ್ಯಕತೆ ಇದೆ. ಮತ್ತೆ ದ್ವಿತೀಯ ಬಾರಿಗಾಗಿ ಮತ್ತೆ ಈ ತರಹದ ಬೀಸುವ ಯತ್ನ ಉದ್ದರಿ ಆವರಿಸಿಕೊಂಡು ಬೀಸುವ ಯತ್ನಲ್ಲಿ ಪದ ಎಡವಿಕೆ ಕಂಡುಕೊಳ್ತಾ ಇದ್ದಾರೆ. ದಾಂಡೋಗ ಚೆಂಡಿಗೆ ಯಾವುದೇ ಸಂಬಂಧಗಳು ಏರ್ಪಡ್ತಾ ಇಲ್ಲ. ಚೆಂಡು ನೇರವಾಗಿ ಗೂಡ್ ರಕ್ಷಕರ ಭದ್ರ ಬೊಗಸೆಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ರನ್ ರಹಿತ ಎಸೆಗಳ ಸೇರ್ಪಡೆ ಈ ಒಂದು ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ ಕೂಡ. ಮತ್ತೆ 3ನೇ ಬಾರಿಗಾಗಿ ಮತ್ತೆ ಬೀಸುವ ಯತ್ನ ಈ ಮತ್ತೆ ಓಟಗಳು ಬರ್ತಾ ಇಲ್ಲ. ದ್ವಿತೀಯ ಓವರ್ನ ಆರಂಭಿಕ 3 ಎಸೆಗಳು ಡಾಟ್ ಬಾಲ್ಗಳಾಗ್ತಾ ಇದೆ. ದಾಂಡಿಗರನ್ನು ಕಟ್ಟಿ ಹಾಕುವಂತ ಸರ್ವ ಪ್ರಯತ್ನದಲ್ಲಿ ಯಶಸ್ಸು ಲಭಿಸ್ತಾ ಇದೆ ಈ ಒಂದು ಹಂತದಲ್ಲೇ ಸಮರ್ಥನಿಗೆ. ಮತ್ತೆ 4ನೇ ಬಾರಿಗಾಗಿ 21 ಎಸೆಗಳ ಮುಂದೆ ಮತ್ತೆ 55 ಓಟದ ಅವಶ್ಯಕತೆ ಇದೆ. ಮತ್ತೆ ಈ ಮತ್ತೆ ಗತಿ ಪರಿವರ್ತನೆ ಎಸೆಗಾರಿಕೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಚೆಂಡಿನ ವೇಗವನ್ನು ಅರಿಯಲಿ ಸತತ ವೈಫಲ್ಯತೆ ಅನುಭವಿಸ್ತಾ ಇದ್ದಾರೆ ರಂಜಿತ್ ಈ ಒಂದು ಹಂತದಲ್ಲೇ. ಮತ್ತೆ 5ನೇ ಬಾರಿಗೆ ಸಮರ್ಥ ಟು ರಂಜಿತ್ ಈ ಬಾರಿ ತೀರಾ ಲೋ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಟೂರ್ನಮೆಂಟಿನ ಮೊದಲ ಮೇಡನ್ ಓವರ್ ಎಸೆತಾರೆ ಅನ್ನೋದನ್ನು ಕಾದೋಡ್ಬೇಕಾಗ್ತಾ ಇದೆ ಸಮರ್ಥ. ಮೊದಲ 5 ಎಸೆಗಳಲ್ಲಿ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ ಎಸೆತ ಮತ್ತೆ ಉದರ ಆವರಿಸಿಕೊಂಡು ಬೀಸುವ ಯತ್ನ ಕೇವಲ ಒಂಟಿಗೆ ಅವಕಾಶ ಲಭಿಸುತ್ತದೆ. ಒಂಟಿಯ ಮುಖಾಂತರವಾಗಿ ದ್ವಿತೀಯ ಓವರ್ ಮುಕ್ತಾಯ. ದ ಎಂಡ್ ಆಫ್ ಓವರ್ ನಂಬರ್ 2. ರಿಯಲ್ ಫೈಟರ್ಸ್ 7ಕ್ಕೆ 2. 7 for loss of 2 important ವಿಕೆಟ್. ಇನ್ನು ಕೂಡ 54 ಬೇಕು ಅಂತಿಮ 18 ಎಸೆಗಳ ಮುಂದೆ. ಮತ್ತೆ ಪ್ರಾಯಶಃ ತೃತೀಯ ಓವರ್ನ ಎಸೆಗಾರಿಕೆಗಾಗಿ ಸೌರವ್ ಪರಿಚಯ ಕಂಡುಕೊಳ್ತಾ ಇದ್ದಾರೆ. ತನ್ನ ಕಂತಿನ ದ್ವಿತೀಯ ಓವರ್ ಇನ್ನಿಂಗ್ಸಿನ ತೃತೀಯ ಓವರ್ನ ಎಸೆಗಾರಿಕೆಗಾಗಿ ಓವರ್ 1ಕ್ಕೆ 18 ಓಟಗಳು ಬರಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇದೆ ರಿಯಲ್ ಫೈಟರ್ಸ್ಗಳಿಗೆ. 54 ಬೇಕು 3 ಓವರ್ಗಳ ಮುಂದೆ. ಮತ್ತೆ ಸೌರವ್ ಆರಂಭಿಕ ಓವರ್ನಲ್ಲಿ 6 ಓಟಗಳ ಮುಂದೆ 2 ಪ್ರಾಮುಖ್ಯತೆ ಉದ್ದರಿ ಪಡ್ಕೊಂಡಿದ್ರು. ದ್ವಿತೀಯ ಓವರ್ನಲ್ಲಿ ಸಮರ್ಥ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ನೀಡಿದ್ರು. ಈ ಮಧ್ಯೆ ತಟ್ಟಿಮುಟ್ಟಿ ಓಡುವಂತ ಯತ್ನ ಯಶಸ್ಸು ಲಭಿಸ್ತಾ ಇದೆ. ಒಂಟಿಯ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತುದಿ ಬದಲಾವಣೆ ಆಗ್ತಾ ಇದೆ. ಒಂಟಿ ಹೆಚ್ಚಳದೊಂದಿಗೆ ತಂಡದ ಮೊತ್ತ ಕೂಡ 8 ಓಟಗಳು. 8 for loss of 2 important ವಿಕೆಟ್. ಇನ್ನು ಕೂಡ 17 ಎಸೆಗಳ ಮುಂದೆ 53 ಅವಶ್ಯಕತೆ ಇದೆ. ಬೌಂಡ್ರಿ ಷಟ್ಕಗಳು ಬಂದರೆ ಮಾತ್ರ ಪಂದ್ಯಾಟವನ್ನು ಉಳಿಸಿಕೊಳ್ಬಹುದು. ಆ ಒಂದು ವಿಚಾರದಲ್ಲಿ ದಾನನ್ನು ಬೀಸುವ ಕಾಯಕವನ್ನು ದೀಕ್ಷಿತ್ ಮತ್ತೆ ಮುಂದುವರಿಸಿಕೊಳ್ಬೇಕಾಗ್ತಾ ಇದೆ. ಈಗಾಗಲೇ ತಾನು ಎದುರಿಸಿಕೊಂಡ ದ್ವಿತೀಯ ಎಸೆದಲ್ಲಿ ಬೌಂಡ್ರಿಯ ದಾಖಲಾತಿಯೊಂದಿಗೆ ತನ್ನ ಖಾತೆಯನ್ನು ಆರಂಭಿಸಿದ್ರು ಕೂಡ. ಲೀಗ್ ಹಂತದಿಂದ ಕ್ವಾಲಿಫೈಯರ್ ವರೆಗೆ ಅಜೇಯತೆ ಓಟವನ್ನು ಪಡ್ಕೊಂಡಂತ ರಿಯಲ್ ಫೈಟರ್ಸ್ಗಳು ಫೈನಲ್ ಹಂತದಲ್ಲಿ ಆರಂಭಿಕ ಹಂತದಲ್ಲಿ 2 ಪ್ರಾಮುಖ್ಯತೆ ಉದ್ದರಿಗಳನ್ನು ಕಳ್ಕೊಳ್ತಾ ಇದೆ ಕೂಡ.
ಮತ್ತೆ ಯುತನ್ ಮತ್ತೆ ಉದರ ಆವರಿಸಿಕೊಂಡು ಬೀಸುವ ಯತ್ನ ದೀಕ್ಷಿತ್ ದಾನ ಮುಖಾಂತರವಾಗಿ ಶರ್ಕ ಸಿಡಿಲಾಬಾರ್ದ ಹೊಡೆತ. ಆ ರೋಟದ ಸೇರ್ಪಡೆ ಕೂಡ ತರಮತ 14. ದೀಕ್ಷಿತ್ ದಾನ ಮುಖಾಂತರವಾಗಿ ಇದೇ ರೀತಿಯ ಷಡ್ಕಗಳು ಬಂದ್ರೆ ಪಂದ್ಯದ ಚಿತ್ರಣವೇ ಬದಲಾಯಿಸಬಹುದು. ಆ ನಿಟ್ಟಿನಲ್ಲಿ ದಾಂಡನ್ನು ಬೀಸುವ ಕಾಯಕವನ್ನು ಮತ್ತೆ ದೀಕ್ಷಿತ್ ಮುಂದುವರಿಸಿಕೊಳ್ಬೇಕಾಗ್ತಾ ಇದೆ. ಇನ್ನು ಕೂಡ 47 ಬೇಕು 16 ಎಸೆತಗಳ ಮುಂದೆ. ಮತ್ತೆ ಸೌರವ್ ಟು ದೀಕ್ಷಿತ್. ಈ ಬಾರಿ ಈ ತರಹದ ವೇಗದ ಎಸೆತ ಚೆಂಡಿನ ವೇಗವನ್ನು ಅರಿಯಲು ಕೊಂಚ ಮಟ್ಟಿಗೆ ವೈಫಲ್ಯತೆ ಕಂಡುಕೊಂಡು ಡಾಟ್ ಬಾಲ್. ಈ ರೀತಿಯ ಡಾಟ್ ಬಾಲ್ಗಳ ಅವಶ್ಯಕತೆ ಸದ್ಯದ ಪರಿಸ್ಥಿತಿಯಲ್ಲಿ ಮಾ ಗಣಪತಿ ಫ್ರೆಂಡ್ಸ್ ಸೇನಾ ವಲಯ ತಂಡಕ್ಕೆ. ಮತ್ತೆ ಈ ತರಹದ ಸ್ಲಾಗ್ ಸ್ವೀಪ್ ಹೊಡೆತ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಆದರೂ ಕೇವಲ 2 ಓಟಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಗ್ತಾ ಇದೆ. ಮತ್ತೆ 2 ಓಟದ ಸೇರ್ಪಡೆ ಆಗ್ತಾ ಇದೆ. 2 ಓಟದ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 16. ಪ್ರತಿ ಓವರ್ದ ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಡೆಲಿವರಿ ರಿಮೇನ್ಸ್ ಇನ್ ದಿಸ್ ಓವರ್. ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಬೀಸುವ ಎತ್ತ ಕೇವಲ ಒಂಟಿಗೆ ಅವಕಾಶ ಲಭಿಸ್ತಾ ಇದೆ. ಒಂಟಿಯ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಪಡ್ಕೊಳ್ತಾ ಇದೆ. ತನ್ನ ಮೊತ್ತ ಕೂಡ 17. ಇನ್ನು ಕೂಡ 44 ಬೇಕು. 44 ರಿಕ್ವೈರ್ಡ್ ಔಟ್ ಆಫ್ 13 ಡೆಲಿವರೀಸ್. ಮತ್ತೆ ತೃತೀಯ ಓವರ್ ಅಂತಿಮ ಎಸೆತಕ್ಕಾಗಿ ಸೌರವ್ ಈ ಒಂದು ಓವರ್ನಲ್ಲಿ 10 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಾನು ಎಸೆದಂತ ಆರಂಭಿಕ ಓವರ್ನಲ್ಲಿ ಕೇವಲ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆದರೂ ಕೂಡ ಪ್ರಾಮುಖ್ಯತೆ 2 ಉದ್ದರಿ ಪಡ್ಕೊಂಡ್ರು ಆ ಒಂದು ಹಂತದಲ್ಲಿ. ಈ ತರಹದ ಮತ್ತೆ ಉದ್ದರಿ ಆವರಿಸಿಕೊಂಡು ಬೀಸುವ ಯತ್ನ ಡಾಟ್ ಬಾಲ್ ಮುಖಾಂತರವಾಗಿ ತೃತೀಯ ಓವರ್ ಮುಕ್ತಾಯಗೊಳ್ತಾ ಇದೆ. ದ ಎಂಡ್ ಆಫ್ ಓವರ್ ನಂಬರ್ 3. ರಿಯಲ್ ಫೈಟರ್ಸ್ 17ಕ್ಕೆ 2. ಒಂದು ಹಂತದಲ್ಲಿ ನಾಗು ಸುಮಿತ್ ಶೂನ್ಯ ಸಂಪಾದನೆಯಲ್ಲಿ ಪಂದ್ಯ ವೀಕ್ಷಣೆ ಸಾಗಿದ ಬಳಿಕ ಇನ್ನಿಂಗ್ಸ್ ಅನ್ನು ಮುಂದುವರಿಸಿಕೊಳ್ಳುತ್ತಾ 17 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ ರಿಯಲ್ ಫೈಟರ್ಸ್ನ ಅಗ್ರಮಾನ್ಯ ಆಟಗಾರರು. ಒಂದರ ದೀಕ್ಷಿತ್, ಇನ್ನೊಂದರ ರಂಜಿತ್ ಅಂಕಣಕ್ಕೆ ಹೊಂದಿಕೊಳ್ಳುವ ಸರ್ವ ಪ್ರಯತ್ನ ಮಾಡಿದ್ರು ಕೂಡ ನಿರೀಕ್ಷಿತ ಹೊಡೆತಗಳು ದಾಂಡ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇಲ್ಲ. ಅಂತಿಮ 2 ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಓವರ್ಸ್ ರಿಮೇನ್ಸ್. 12 ಎಸೆತಗಳ ಮುಂದೆ 44 ಓಟದ ಅವಶ್ಯಕತೆ ಇದೆ. ಸರಾಸರಿ 22ರಂತೆ ಸಾಗಿ ಬರಬೇಕು. ಪ್ರತಿಯೊಂದು ಓವರ್ಗೂ 3 ಷಟ್ಕ 1 ಬೌಂಡ್ರಿ ಬರಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಎಸೆಗಾರಿಕೆ ಭಾಗದಲ್ಲಿ ಪ್ರಾಯಶಃ ಧನ್ರಾಜ್ ಮಾ ಗಣಪತಿ ಫ್ರೆಂಡ್ಸ್ ಅವಳ ಟ್ರಂಪ್ ಕಾರ್ಡ್ ಪ್ಲೇಯರ್, ಅಗ್ರಮಾನ್ಯ ಆಟಗಾರ. ದಾಳಿಗತನಕ್ಕೂ ಸಾಯಿ, ಎಸೆಗಾರಿಕೆಗೂ ಸಾಯಿ, ಕ್ಷೇತ್ರ ರಕ್ಷಣೆಗೂ ಸಾಯಿ ಅನ್ನುವಂಥ ಆಟಗಾರ. ಈ ತನ್ನ ಮಧ್ಯೆ ಆರಂಭಿಕ ನೋ ಬಾಲ್. ಭೀಮಾ ಎಸೆಗೆ ಅವಕಾಶ ಮಾಡಿಕೊಟ್ರು. ಆ ಒಂದು ಹಂತದಲ್ಲಿ ನೋ ಬಾಲ್ ತೀರ್ಪು ಬರ್ತಾ ಇದೆ. ಫ್ರೀ ಹಿಟ್ನ ಅವಕಾಶ ಕೂಡ ದೀಕ್ಷಿತ್ಗೆ ಈ ಒಂದು ಹಂತದಲ್ಲಿ ಲಭಿಸ್ತಾ ಇದೆ ಕೂಡ. ತನ್ನ ಮೊತ್ತ 18. ಈ ತರ ಮಧ್ಯೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಸುಕೇಶ್ ಹೆಗ್ಡೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕರ್ತಲ. ಇವರಿಗೂ ಕೂಡ ಹೆಗ್ಡೆ ಪ್ರೀಮಿಯರ್ ಲೀಗ್ಗಾಗಿ ಆತ್ಮೀಯ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಅಂಪೈರ್ ಡಿಸಿಷನ್ ಪ್ಲೀಸ್. ನೋ ಬಾಲ್. ನೋ ಬಾಲ್ +1. ಮತ್ತೆ ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಮತ್ತೆರಡು ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮತ್ತೆ 20. ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ ಈ ಒಂದು ಹಂತದಲ್ಲಿ. ನಲವತ್ತ 1 ಓಟದ ಅವಶ್ಯಕತೆ ಇದೆ. ಮತ್ತೆ ಫ್ರೀ ಹಿಟ್ ಎಸೆತಕ್ಕೆ ಗಗನ ಚುಂಬಿ ಹೊಡೆತ. ಫ್ರೀ ಹಿಟ್ ಹೊಡೆತಕ್ಕೆ ಕೇವಲ 1 ಓಟ ಬರ್ತಾ ಇದೆ. ಬುತ್ತಿ ಪಡೆದ್ರು ಕೂಡ ಒಂದು ಎಸೆತ ಫ್ರೀ ಹಿಟ್ ಆಗಿದ್ರಿಂದ
ಔಟ್ ಅನ್ನುವ ತೀರ್ಪು ಬರ್ತಾ ಇಲ್ಲ. ತರ ಮತ್ತೆ 21 ಇನ್ನು ಕೂಡ 40 ಬೇಕು 11 ಎಸೆತಗಳ ಮುಂದೆ. ಮತ್ತೆ ಧನ್ರಾಜ್ ಟು ದೀಕ್ಷಿತ್ ಈ ಬಾರಿ ಬೀಸುವ ಎತ್ತ ಈತರ ಮಧ್ಯೆ ಸೀಮಾಗರ ಅಂಚಿನಲ್ಲಿ ಸುಲಭ ಸಾಧ್ಯತೆ, ಷಡ್ಕಕ್ಕೆ ತಡೆ ಓಡ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ ಸಮರ್ಥ. ಬುತ್ತಿಯಾಗಿ ಕನ್ವರ್ಟ್ ಮಾಡುವಲ್ಲಿ ಕೊಂಚ ಮಟ್ಟಿಗೆ ಎಡವಿಕೆ ಕಂಡುಕೊಂಡ್ರು ಆ ಒಂದು ಹಂತದಲ್ಲೇ. ಆದ್ರೂ ಸುಲಭ ಸಾಧ್ಯತೆ, ಷಡ್ಕಕ್ಕೆ ತಡೆ ಒಡ್ಡಿದ್ರು. ಚೀನಾದ ಮಾಗೋಡೆ ಅಂತ ತಡೆಯುವಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಮತ್ತೆ ಧನ್ರಾಜ್ 3ನೇ ಬಾರಿಗಾಗಿ ಈ ತರ್ಮದ ಸ್ವಾಕ್ಸ್ ಪಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಷಡ್ಕ. ಆ ರೋಟದ ಸೇರ್ಪಡೆ ಕೂಡ ತರ ಮತ್ತೆ 27 ಇನ್ನು ಕೂಡ 34 ಬೇಕು. 9 ಎಸೆತಗಳ ಮುಂದೆ 34ರ ಅವಶ್ಯಕತೆ. 9 ಎಸೆತದ ಮುಂದೆ ಸರಿ ಸುಮಾರಾಗಿ 6 ಷಡ್ಕಗಳು ಬರಬೇಕಾದಂತ ಅನಿವಾರ್ಯತೆ. ಕ್ಯಾನ್ ದೀಕ್ಷಿತ್ ಡು ಅ ಮಿರಾಕಲಿಯಾ. ಮತ್ತೊಂದು ಷಡ್ಕ. ದೀಕ್ಷಿತ್ ಇರುವಷ್ಟರ ತನಕ ಎನ್ನ ಒಳಗೆ ತಲೆ ಬೇನೆ ವಿಚಾರ. ಮತ್ತೆ ಷಡ್ಕ ದಾಖಲಾತಿಗೊಳ್ತಾ ಇದೆ. ಆ ರೋಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮತ್ತೆ 33 ಇನ್ನು ಕೂಡ 28 ಓಟದ ಅವಶ್ಯಕತೆ ಇದೆ. 8 ಎಸೆತಗಳ ಮುಂದೆ 8 ಡೆಲಿವರಿ ರಿಮೈನ್ಸ್ 28 more to get. ದೀಕ್ಷಿತ್ ಈಗಾಗಲೇ ಹೇಳಿದಂತೆ ಸಿಡಿಲಬಾರ್ದ 2 ಷಡ್ಕಗಳನ್ನು ಬಾರಿಸಿಕೊಳ್ತಾ ಇದ್ದಾರೆ. ಮತ್ತೆ ಪಂಚಮ ಎಸೆತಕ್ಕಾಗಿ ಕ್ಯಾನ್ ದೀಕ್ಷಿತ್ ಡು ಅ ಮಿರಾಕಲಿಯಾ. ಮಾತ ದೀಕ್ಷಿತ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ಧರ್ಮದ ಉದರ ಹೊರಿಸ್ಕೊಂಡು ಬೀಸುವ ಯತ್ನ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಈ ಬಾರಿ ಬುತ್ತಿಕಾಯಿ ಸೇರ್ತಾ ಇದೆ. ಗಾಳಿ ಕೈ ಕೊಡ್ತಾ ಇದೆ. ಈ ಹಂತದಲ್ಲಿ ಸುಲಭ ಸಾಧ್ಯತೆಯಲ್ಲಿ ಸಿಕ್ಸರ್ಗೆ ಹೋಗಬಲ್ಲ ಅಂತ ಓಡೋತಕ್ಕೆ ಗಾಳಿ ತಡೆ ಓಡ್ತಾ ಇದೆ. ದೀಕ್ಷಿತ್ ಈ ಬಾರಿ ಔಟ್. 10 ಎಸೆತಗಳ ಮುಂದೆ 25ರ ವೈಯಕ್ತಿಕ ಗಳಿಕೆ ದೀಕ್ಷಿತ್ ಈ ಒಂದು ಹಂತದಲ್ಲಿ ದಾಖಲಿಸಿಕೊಂಡ್ರು. ಸ್ಟ್ರೈಕ್ ರೇಟ್ 250ರಲ್ಲಿ ತನ್ನ ದಾಂಡಿಗತನವನ್ನು ತೋರ್ಪಡಿಸಿದ್ರು. ಧನ್ರಾಜ್ ರನ್ ಒಂದು ವಿಕೆಟ್ ಅತ್ತ ಅವೇ ವಿಕೆಟ್ ಅತ್ತ ಈ ಮ್ಯಾಚ್ ಸೌರವ್ ಫಸ್ಟ್ ಓವರ್ 2 ವಿಕೆಟ್ ಗೆತ್ತದು. ಮತ್ತೆ ಈ ತರಬಾದ ವೈಡ್ ಬಾಲ್ ತೀರ್ಪು ಬರ್ತಾ ಇದೆ. 34 ದೀಪಕ್ ಈ ಬಾರಿ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಈ ತರಬಾದ ಉದ್ದರೆ ಆವರಿಸಿಕೊಂಡು ಬೇಯಿಸುವ ಎತ್ತ ಮತ್ತೆ ಒಂಟಿಗೆ ಅವಕಾಶ ಲಭಿಸ್ತಾ ಇದೆ. ಒಂಟಿಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 35 ಓಟಗಳು. 4 ಓವರ್ಗಳ ಮುಕ್ತಾಯ 35ರ ಗಳಿಕೆ. ಅಂತಿಮ 6 ಎಸೆತಗಳ ಮುಂದೆ 26 ಓಟದ ಅವಶ್ಯಕತೆ ಇದೆ. ಆರು ಎಸೆತ 26 ಬೇಕು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಾಯಶಃ ಸಂತೋಷನ ಪರಿಚಯ ಕಂಡುಕೊಳ್ತಾ ಇದ್ದಾವೆ. 35 ಇಸ್ ದ ಸ್ಕೋರ್. 35 ಸ್ಕೋರ್ ಆಗಿದೆ. ಸಂತೋಷ ಸಂತು ಎದುರಿಸಿ ಆಡುವಂತ ಆಟಗಾರ ದೀಪಕ್.
ಮತ್ತೆ ಈತನ ಮತ್ತೆ ಉತ್ತರ ಆರಿಸಿಕೊಂಡು ಬೀಸುವ ಎತ್ತ ಆರಂಭಿಕ ಎಸ್ತಕ್ಕೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ದ್ವಿತೀಯ ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. 2 ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ತನ್ನ ಮೊತ್ತ ಕೂಡ 37 ಓಟಗಳು, 24 ಬೇಕು 5 ಎಸ್ತಗಳ ಮುಂದೆ. 4 ಷಟ್ಕಗಳು ಬರಲೇಬೇಕಾದಂತ ಅನಿವಾರ್ಯತೆ ಕೂಡ. ಮತ್ತೆ ಸಂತು ಈ ತರ ಮಧ್ಯೆ ಬಿಡುಗಡೆ ಮೇಲ್ಭಾಗದಲ್ಲ ಷಟ್ಕ. ಕೈ ಜಾರಿದಂತ ಪಂದ್ಯಾಟವನ್ನು ಕೈ ವಶ ಮಾಡುವಂತ ಸರ್ವ ಪ್ರಯತ್ನವನ್ನು ಒಂದು ಹಂತದಲ್ಲಿ ದೀಕ್ಷಿತ್ ಮಾಡಿದ್ರು. ಈ ಹಂತದಲ್ಲಿ ದೀಪಕ್ ಮಾಡ್ತಾ ಇದ್ದಾರೆ. ಡಿ ಫ್ಯಾಕ್ಟರ್ ವರ್ಕೌಟ್ ಆಗ್ತಾ ಇದೆ ರಿಯಲ್ ಫೈಟರ್ಸ್ ಗಳಿಗೆ. ಆ ರೋಟದ ಸೇರ್ಪಡೆ ಆಗ್ತಾ ಇದೆ. 43, 4ಕ್ಕೆ 18 ಬೇಕು. 3 ಸಿಕ್ಸರ್ ಬಂದ್ರೆ ರಿಯಲ್ ಫೈಟರ್ಸ್ ಗಳ ಅಜೇಯತೆ ಮತ್ತೆ ಮುಂದುವರಿಕೆ ಕಂಡುಕೊಳ್ತದ. ಮತ್ತೆ ಸಂತೋಷ. ದೀಪಕ್ ಇರುವಷ್ಟರ ತನಕ ಎದುರಾಳಿಗಳಿಗೆ ತಲೆಬೇನೆ ವಿಚಾರ. ಮತ್ತೆ ಸಂತು ಟು ದೀಪಕ್ ಈ ಬಾರಿ. ಈ ತರ ಮತ್ತೆ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಚೆಂಡು ಹೋಗ್ತದೆ. 1 ಬೌನ್ಸ್. ಈ ತರ ಮತ್ತೆ ತಡೆತ ಮತ್ತೆ 2 ಓಟದ ಸೇರ್ಪಡೆ ಆಗ್ತಾ ಇದೆ. 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಕೂಡ 45. 3 ಎಸೆತ 16 ಬೇಕು. 2 ಸಿಕ್ಸರ್, 1 ಬೌಂಡ್ರಿ ಬರಬೇಕು. ಮತ್ತೆ ಸಂತು ಈ ತರ ಮತ್ತೆ ವೈಡ್ ಬಾಲ್ ತೀರ್ಪು ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾಸ್ಗಳು ಹುಡುಗರ ರೂಪದ ಓಟ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ ತಂಡದ ಮೊತ್ತ 46. ಇನ್ನೂ ಕೂಡ 15 ಬೇಕು 3 ಎಸೆತಗಳ ಮುಂದೆ. ಮತ್ತೆ ಅದೇ ರಾಗ ಅದೇ ಆಡು. ಈ ತರ ಮತ್ತೆ ಅಂಪೈರ್ ರಿವ್ಯೂ ಬರ್ತಾ ಇದೆ. ವೈಡ್ ಬಂದ್ರೆ 47. ಸದ್ಯದ ಪರಿಸ್ಥಿತಿಯಲ್ಲಿ ತಂಡದ ಮೊತ್ತ 46. ನಲವತ್ತಾರು. ವೈಡ್ ಬಾಲ್ ಅನ್ನುವ ತೀರ್ಪು ರವಾನೆ ಆಗ್ತಾ ಇದೆ. ಮತ್ತೆ ಎಕ್ಸ್ಟ್ರಾಸ್ ಗಳಿಗೆ ಅವಕಾಶ ಲಭಿಸ್ತಾ ಇದೆ. ತಂಡದ ಮೊತ್ತ 47. ಅಂತಿಮ 3ಕ್ಕೆ 14 ಬೇಕು. ಲಾಸ್ಟ್ 3 ಡೆಲಿವರಿ ರಿಮೈನ್ಸ್ 14 ಮೋರ್ ಟು ಗೆಟ್. ಕೈ ಜಾರಿದಂತ ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಸರ್ವ ಪ್ರಯತ್ನವನ್ನು ರಿಯಲ್ ಫೈಟರ್ಸ್ ಮಾಡ್ತಾ ಇದೆ ಈ ಒಂದು ಹಂತದಲ್ಲಿ. ಮತ್ತೆ ಈ ಬಾರಿ ಸಂತೋಷದಂತ ಚೆನ್ನೈ ತಮ್ಮದ ಉದರ ಹೊರಿಸಿಕೊಂಡು ಬೀಸುವ ಮೇಲ್ಭಾಗದಲ್ಲಿ ಮತ್ತೊಂದು ಷಟ್ಕ. ಆ ರೋಟದ ಸೇರ್ಪಡೆ ಆಗ್ತಾ ಇದೆ. 53.
2 ಎಸೆತ 8 ಬೇಕು. 2ಕ್ಕೆ 8 ಬೇಕು ಈ ಬಾರಿ. ಟೈಮ್ ಔಟ್ ಅನ್ನುವ ತೀರ್ಪು ಬರ್ತಾ ಇದೆ. ಒಂದು ಹೆಚ್ಚುವರಿ ಕ್ಷೇತ್ರ ರಕ್ಷಕನನ್ನು 30 ಸರ್ಕಲ್ ಒಳಭಾಗದಲ್ಲಿ ಜಮಾವಣೆ ಮಾಡಬೇಕಾಗ್ತಾ ಇದೆ. ಒಂದು ವೇಳೆ ದೀಪಕ್ ಈ ಪಂದ್ಯಾಟವನ್ನು ಜಯಗಳಿಸಿ ಕೊಟ್ರೆ ನಾಗರಾಜ್ ಮುಖಾಂತರವಾಗಿ 3,000 ನಗದಿನ ಪುರಸ್ಕಾರ ಕೂಡ ಇದೆ. ದೀಪಕ್ ಈ ಪಂದ್ಯಾಟವನ್ನು ಜಯಿಸಿ ಕೊಟ್ರೆ 3,000 ನಗದಿನ ಪುರಸ್ಕಾರ ನಾಗರಾಜ್ ಕಡೆಯಿಂದ. 2ಕ್ಕೆ 8 ಬೇಕು. ಪಂದ್ಯಾಟ ಟೈಗೊಂಡ್ರೆ ಸೂಪರ್ ಓವರ್. ಮೊದಲ 3 ಓವರ್ಗಳಲ್ಲಿ ಚಾಲಕನ ಸ್ಥಿತಿಯಲ್ಲಿದ್ದಂತ ಮಹಾಗಣಪತಿ ಎರಾವಳೆ ಆ ಬಳಿಕ ಕೊಂಚ ಮಟ್ಟಿಗೆ ಸಡಿಲತೆಯೊಂದಿಗೆ ಓಟಗಳಿಗೆ ಅವಕಾಶ ಮಾಡಿಕೊಂಡ್ರು. ಈ ಮಧ್ಯೆ ಗಗನ ಚುಂಬಿ ಹೊಡೆತ ಬುತ್ತಿ ಕೈ ಸೇರ್ತಾ ಇದೆ. ಈ ಬಾರಿ ದೀಪಕ್ ಔಟ್. ಪ್ರಾಮುಖ್ಯತೆ ಉದ್ದರಿ ಪಡ್ಕೊಂಡ್ರು. ಆದ್ರೂ ವೀರೋಚಿತ ಆಟ. ದೀಪಕ್ ಒಂದೆಡೆ ತನ್ನ ಸರ್ವ ಪ್ರಯತ್ನದೊಂದಿಗೆ ವೈಯಕ್ತಿಕವಾಗಿ 17 ಓಟಗಳನ್ನು ಕೇವಲ 6 ಎಸೆತಗಳ ಅಂತರದಲ್ಲಿ ಗಳಿಸಿಕೊಂಡ್ರು. ಈ ರೀತಿಯ ಸಾಧನೆ ಆರಂಭಿಕ ಹಂತದಲ್ಲೇ ಬರ್ತಿದ್ರೆ ಅಂತಿಮ 1 ಎಸೆತ 8 ಬೇಕು. ಮೊದಲ ಇನ್ನಿಂಗ್ಸ್ ನಲ್ಲಿ ವರುಣ ಅಂತಿಮ ಎಸೆತದಲ್ಲಿ ಷಟ್ಕ ಬಾರಿಸಿದ ಪರಿಣಾಮ ಈಗ ಗೊತ್ತಾಗ್ತಾ ಇದೆ. ಬಾಲಂಗೋಚಿ ಆಟಗಾರ ವರುಣ ಅಂತಿಮ ಎಸೆತದಲ್ಲಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಷಟ್ಕ ಬಾರಿಸಿದ್ರು. ಅದೇ ಈ ಬಾರಿ ಮಹಾಗಣಪತಿಯನ್ನ ಅವಳ ತಂಡಕ್ಕೆ ಆಸರೆ ಆಗ್ತಾ ಇದೆ ಕೂಡ. 1 ಎಸೆತ 8 ಬೇಕು. 1ಕ್ಕೆ 8. ಸಿಕ್ಸರ್ ಬಂದ್ರು ಕೂಡ ಈ ತರ್ಮದ ಉದರ ಆವರಿಸಿಕೊಂಡು ಬೇಯಿಸುವ ಯತ್ನ. ರಿಯಲ್ ಫೈಟರ್ಸ್ ಗಳ ವಿಜಯದ ಓಟಕ್ಕೆ ಅಂತಿಮವಾಗಿ ಫೈನಲ್ ಹಂತದಲ್ಲಿ ಬ್ರೇಕ್ ಬೀಳ್ತಾ ಇದೆ. ಮಹಾಗಣಪತಿ ಫ್ರೆಂಡ್ಸ್ ಎನ್ನವಳೆ ತಂಡ ಹೆಗ್ಗಡೆ ಪ್ರೀಮಿಯರ್ ಲೀಗ್ ದ್ವಿತೀಯ ಆವೃತ್ತಿಯ ಚಾಂಪಿಯನ್ಸ್ ಗಳಾಗಿ ಮೂಡಿ ಬರ್ತಾ ಇದ್ದಾರೆ. 2 ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಪಂದ್ಯಾಕೂಟದ ಸಮಾರೋಪ ಸಮಾರಂಭಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಿಕೊಳ್ತಾ ಇದ್ದಾವೆ. ಥ್ಯಾಂಕ್ ಯು.